ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ಹೈಜಾಕ್ ಕೇಸ್ಗೆ ಸಂಬಂಧಪಟ್ಟಂತೆ ಮಹಾ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದೆ. ಚೋರ್ಲಾ ಘಾಟ್ನಲ್ಲಿ ಸುಮಾರು 400 ಕೋಟಿ ರೂಪಾಯಿ ಹೈಜಾಕ್ ಆಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಹಾ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದೆ. ರಾಜಕೀಯದ ನಂಟಿದೆ, ಭಾರಿ ಮನಿ ಲ್ಯಾಂಡ್ರಿಂಗ್ ವಾಸನೆ ಕೇಳಿ ಬರ್ತಾ ಇದೆ. ಹಣ ಗುಜರಾತ್ ರಾಜಕಾರಣಿದ್ದು ಅಂತ ಫುಲ್ ಗುಲ್ಲಾಗ್ತಾ ಇದೆ. ನಿಷೇಧಿತ 2,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಸಾಗಾಟ ಮಾಡಲಾಗಿದೆ ಅಂತ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹಣವನ್ನ ಸಾಗಿಸ್ತಿದ್ರು ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಮಧ್ಯವರ್ತಿಯನ್ನ ವಹಿಸಿದ್ರ ಕಿಶೋರ್ ಸಾಳ್ವೆ ಮಧ್ಯವರ್ತಿಯಾಗಿದ್ರು ಅನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ಕಿಶೋರ್ ಹಾಗೆ ಅವರ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಇದೇ ಹಣದ ವಿಚಾರದಲ್ಲಿ ಒಂದಷ್ಟು ಮನಸ್ತಾಪ ಆಗಿ ಅವರ ಸ್ನೇಹಿತರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ 1.5 ತಿಂಗಳು ಟಾರ್ಚರ್ ಕೊಟ್ಟ ನಂತರದಲ್ಲಿ ಸ್ನೇಹಿತರು ಬರ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಗೊತ್ತಾಗಿರೋದು ಸುಮಾರು 400 ಕೋಟಿ ರೂಪಾಯಿ ಹಣವನ್ನ ದರೋಡೆ ಮಾಡಿದ್ದಾರೆ ಅಂತ. ಈಗ ಕೇಳಿ ಬರ್ತಾ ಇರುವಂತಹ ಅಥವಾ ಸಿಗ್ತಾ ಇರುವಂತಹ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಹಣ ಗುಜರಾತ್ನ ರಾಜಕಾರಣಿಗೆ ಸೇರಿದ್ದ ಅಂತ. ದರೋಡೆಯಾಗಿತ್ತು ಎನ್ನಲಾದ 400 ಕೋಟಿ ರೂಪಾಯಿ ಹಣಕ್ಕೆ ಸಂಬಂಧಪಟ್ಟಂತೆ ಜಯೇಶ್ ಎಂಬಾತನ ಜೊತೆ ಮಹಾರಾಷ್ಟ್ರದ ಉದ್ಯಮಿ ಕಿಶೋರ್ ಕೂಡ ಮಾತನಾಡಿದ್ದಾನೆ ಎನ್ನಲಾದ ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲಿ ನನಗೆ ಪರಿಚಯ ಇದ್ದಂತ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾರೆ ಅನ್ನುವಂತ ಆಡಿಯೋ ಕೂಡ ಲೀಕ್ ಆಗಿದೆ. ಹಾಗೆ ಈ ಮಧ್ಯಸ್ಥಿಕೆ ವಹಿಸಿದ ವ್ಯಕ್ತಿ ಗುಜರಾತ್ನ ದೊಡ್ಡ ರಾಜಕಾರಣಿ ಅನ್ನೋದಾಗಿ ಕೂಡ ಕೆಲವೊಂದಷ್ಟು ಗುಮಾನಿ ಕೇಳಿ ಬರ್ತಾ ಇದೆ. 400 ಕೋಟಿ ರೂಪಾಯಿ ಹಣವ ಬಾಲಾಜಿ ಟ್ರಸ್ಟ್ಗೆ ಸಾಗಿಸುವ ಹುನ್ನಾರ. ಬೆಳಗಾವಿ ಮಾರ್ಗವಾಗಿ ತೆಲಂಗಾಣದ ಟ್ರಸ್ಟ್ಗೆ ಸಾಗಾಟ ಆಯ್ತಾ? ಟ್ರಸ್ಟ್ಗೆ ಕಪ್ಪು ಹಣ ನೀಡಿ ನಂತರ ವೈಟ್ ಮಾಡುವ ತಂತ್ರ ಏನಾದರೂ ನಡೆದಿತ್ತಾ? ಈ ಮೂಲಕ ಬೇನಾಮಿ ಆಸ್ತಿಯನ್ನ ಮಾಡೋದಕ್ಕೆ ಕಿಶೋರ್ ಪ್ಲಾನ್ ಮಾಡಿದ್ರ? ಈ ವಿಷಯ ತಿಳ್ಕೊಂಡು ಕಿಶೋರ್ ಸ್ನೇಹಿತ ವಿರಾಟ್ ಟೀಮ್ನಿಂದ ಕೃತ್ಯ ಎಸಗಲಾಗಿದ್ಯಾ? ವಿರಾಟ್ ಹುಡುಗರು 400 ಕೋಟಿ ರೂಪಾಯಿ ರಾಬರಿ ಮಾಡಿದ್ದಾರೆ ಅನ್ನುವ ಶಂಕೆ. ಸದ್ಯ 400 ಕೋಟಿ ರೂಪಾಯಿ ಹಣದ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ರಾಬರಿ ವಿಷಯದಲ್ಲಿ ರಾಜಕೀಯ ನಾಯಕರ ವಾಕ್ ಸಮರವೇ ನಡೆದೋಗಿದೆ. ಇಡೀ ದೇಶದ ರಾಬರಿ ಇತಿಹಾಸವನ್ನ ತೆರೆದು ನೋಡಿದ್ರೆ ಇದು ನಿಜಕ್ಕೂ ಕೂಡ ಬಹಳ ದೊಡ್ಡ ಹಗರಣ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. 400 ಕೋಟಿ ರೂಪಾಯಿ ಹಣ ಬಾಲಾಜಿ ಟ್ರಸ್ಟ್ಗೆ ಸಾಗಿಸುವ ಹುನ್ನಾರ ಏನಾದರೂ ನಡೆದಿತ್ತ? ಈ ರೀತಿಯಾದಂತಹ ಕೆಲ ತನಿಖೆಗಳು ಆಯಾಮಗಳ ಮೂಲಕ ಕೂಡ ಪೊಲೀಸರು ವಿಚಾರಣೆ ನಡೆಸ್ತಿದ್ದಾರೆ. ಬೆಳಗಾವಿ ಮಾರ್ಗವಾಗಿ ತೆಲಂಗಾಣದ ಟ್ರಸ್ಟ್ಗೆ ಸಾಗಾಟ ಮಾಡಲಾಗ್ತಾ ಇತ್ತಾ ಅಂತ ಸಂಬಂಧಪಟ್ಟಂತೆ ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಗಡಿಭಾಗಕ್ಕೂ ಸಂಬಂಧಪಟ್ಟಂತೆ ಅಲ್ಲಿನ ಪೊಲೀಸರು ಅಥವಾ SIT ಟೀಮ್ ಅನ್ನ ಕೂಡ ಅಲ್ಲಿ ರಚನೆ ಮಾಡಲಾಗಿದೆ. ಹಾಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ತನಿಖೆಗೆ ಸಹಕರಿಸಬೇಕು ಅಂತ. ಇನ್ನು ಟ್ರಸ್ಟ್ಗೆ ಕಪ್ಪು ಹಣವನ್ನ ನೀಡೋದು, ಅದಾದ ಮೇಲೆ ವೈಟ್ ಮಾಡುವ ತಂತ್ರವನ್ನೇನಾದ್ರೂ ರೂಪಿಸಿಕೊಂಡಿದ್ರ? ಈ ಮೂಲಕ ಬೇನಾಮಿ ಆಸ್ತಿ ಮಾಡೋದಕ್ಕೆ ಕಿಶೋರ್ ಪ್ಲಾನ್ ಮಾಡಿದ್ರ? ಹಾಗಾಗಿ ಇಷ್ಟೊಂದು ಹೈ ವೋಲ್ಟೇಜ್ ಟೆನ್ಷನ್ ಅವ್ರಿಗೆ ಶುರುವಾಗಿದ್ಯಾ? ಇನ್ನು ವಿಷಯ ತಿಳ್ಕೊಂಡು ಕಿಶೋರ್ ಸ್ನೇಹಿತ ವಿರಾಟ್ ಟೀಮ್ನಿಂದ ಕೃತ್ಯ ಎಸಗಲಾಗಿದ್ಯಾ? ಅವರೇ ಬೇಕಂತ ಹುಡುಗರನ್ನ ಬಿಟ್ಟು 400 ಕೋಟಿ ರೂಪಾಯಿನ ರಾಬರಿ ಮಾಡಿಬಿಟ್ರೆ ಹಣ ಎಲ್ಲ ನಮ್ದಾಗತ್ತೆ ಅನ್ನುವಂಥ ಪ್ಲಾನ್ ಏನಾದರೂ ಇತ್ತ? ಸದ್ಯ 400 ಕೋಟಿ ರೂಪಾಯಿ ಹಣದ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಹೇಗಾದ್ರೂ ಮಾಡಿ ತನಿಖೆಯ ಹಂತವನ್ನ ಸ್ಪೀಡ್ ಮಾಡೋದ್ರ ಮೂಲಕ ಅದಕ್ಕೆ ಸತ್ಯಾಸತ್ಯತೆ ಏನಿದೆ ತಿಳ್ಕೊಳ್ಳುವಲ್ಲೂ ಕೂಡ ಕಾರ್ಯ ನಿವೃತ್ತರಾಗಿದ್ದಾರೆ. ಜೊತೆಗೆ ರಾಬರಿ ವಿಷಯದಲ್ಲಿ ರಾಜಕೀಯ ನಾಯಕರು ಕೂಡ ನಾವಲ್ಲ ನೀವು ಅನ್ನೋದಾಗಿ ವಾಕ್ ಸಮರವನ್ನ ನಡೆಸ್ತಿದ್ದಾರೆ.